ಮತ್ತೆ ಅಣ್ಣಾ ಡಿಎಂಕೆ ಆಡಳಿತದ ಬಗ್ಗೆ ಈಗ ಸುಳಿವು ಅಂತಿದ್ದಾರೆ. ಅಣ್ಣಾ ಡಿಎಂಕೆಗೆ ಡಿಎಂಕೆ ಬಾಹ್ಯ ಬೆಂಬಲವನ್ನ ಕೊಡುವಂತ ತದ್ವಿರುದ್ಧವಾಗಿರುವಂತ ರಾಜಕಾರಣ ಈಗ ನಿಂತ್ಕೊಳ್ತಾ ಇದೆ. ಸರ್ಕಾರದಲ್ಲಿ ನೇರವಾಗಿ ಭಾಗಿಯಾಗದೆ ಬಾಹ್ಯ ಬೆಂಬಲ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಇನ್ನೂ ಅಧಿಕೃತವಾಗಿ ಡಿಎಂಕೆ ಈ ಬಗ್ಗೆ ಘೋಷಿಸಿಲ್ಲ. ನಾಳೆ ಅಳಿವು ಉಳಿವಿನ ಪ್ರಶ್ನೆ ಎರಡು ಪಕ್ಷಗಳಿಗೆ, ಡಿಎಂಕೆ ಮತ್ತು ಅಣ್ಣಾ ಡಿಎಂಕೆಗೆ. ಆಡಳಿತದ ಬಗ್ಗೆ ಈಗ ಸುಳಿವನ್ನ ಕೊಡ್ತಾ ಇದ್ದಾರೆ. ಅಣ್ಣಾ ಡಿಎಂಕೆಗೆ ಡಿಎಂಕೆ ಬಾಹ್ಯ ಬೆಂಬಲವನ್ನ ಕೊಡುತ್ತಾ ಏನ್ ಮಾಡ್ತಾರೆ, ಅಥವಾ ಬಿಜೆಪಿಯನ್ನ ಆಚೆ ಇಟ್ಟು ಅಣ್ಣಾ ಡಿಎಂಕೆ ಅವರು ಟಿವಿಕೆಗೆ ಬೆಂಬಲವನ್ನ ಕೊಡ್ತಾರ, ಏನಾಗುತ್ತೆ ಇಲ್ಲಿ? ಅಧಿಕೃತವಾಗಿ ಈಗ ಡಿಎಂಕೆ ಘೋಷಿಸಿಲ್ಲ, ಆದರೆ ಅಣ್ಣಾ ಡಿಎಂಕೆಗೆ ಸರ್ಕಾರ ರಚನೆ ಮಾಡುವ ಸುಳಿವನ್ನ ಮಾತ್ರ ಕೊಡ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಈಗ ಯಾರ ಜೊತೆಗೆ ಕೈ ಜೋಡಿಸ್ತಾರೆ, ಇವೆಲ್ಲವೂ ಕೂಡ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ, ಬೆಳವಣಿಗೆ. ಸೊ ಸರ್ಕಾರದಲ್ಲಿ ನೇರವಾಗಿ ಭಾಗಿಯಾಗದೇ ಬಾಹ್ಯ ಬೆಂಬಲವನ್ನು ಕೊಟ್ಕೊಂಡು ನಾಳೆ ಡಿ ಎಂ ಕೆ ಪಕ್ಷನೂ ಉಳಿಸ್ಕೊಳ್ಬೇಕು, ಆ ಕಡೆಗೆ ಅಣ್ಣಾ ಡಿ ಎಂ ಕೆ ಪಕ್ಷನೂ ಉಳ್ಕೋಬೇಕು. ಒಂದು ಬಾರಿ ಅವರಿಗೆ ಅವಕಾಶ, ಒಂದು ಬಾರಿ ಇವರಿಗೆ ಅವಕಾಶ, ಈ ರೀತಿಯಾಗಿ ಒಂದೊಂದೇ ಹೆಜ್ಜೆಯನ್ನು ಇಡ್ತಾ ಹೋಗ್ತಾ ಇದ್ದಿದ್ದು ತಮಿಳುನಾಡಿನ ಜನ. ಆದರೆ ಎಂಟ್ರಿ ಕೊಟ್ಟಿದ್ದು ಟಿ ವಿ ಕೆ ಬಂದ ನಂತರ ಇಬ್ಬರನ್ನು ಕಡೆ ಮಲಗಿಸಿ ಅವರು ಬಂದರು. ಬಟ್ ಇನ್ನೊಂದು ಸ್ವಲ್ಪ ಒಂದು 10-15 ಸೀಟ್ ಎಕ್ಸ್ಟ್ರಾ ಬಂದ್ಬಿಟ್ಟಿದ್ರೆ ಟಿ ವಿ ಕೆ ಪೂರ್ಣ ಬಹುಮತದಲ್ಲೇ ಸರ್ಕಾರ ರಚನೆ ಮಾಡ್ತಾ ಇದ್ರು. ಇಷ್ಟೊಂದು ಸರ್ಕಸ್ ಇರ್ತಾ ಇರಲಿಲ್ಲ. ಸೊ ಹಾಗಾಗಿ ಈಗ ಯಾವ ಹೆಜ್ಜೆಯನ್ನು ಇಡ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ. ನನ್ನ ಸಹೋದ್ಯೋಗಿ ಈಗ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಈಗ ಅಣ್ಣಾ ಡಿ ಎಂ ಕೆ ವಿಚಾರದಲ್ಲಿ ಮಾತನಾಡಿದೆಯಾ? ಆ ನಿಟ್ಟಿನಲ್ಲಿ ಮಾತುಕತೆ ನಡೀತಾ ಇದೆಯಾ? ಡಿ ಎಂ ಕೆ ಮತ್ತು ಅಣ್ಣಾ ಡಿ ಎಂ ಕೆ ಲೀಡರ್ಸ್ಗಳು ಮಾತುಕತೆಯನ್ನು ಮಾಡಿದ್ದಾರೆ ಎಲ್ಲಾದರೂ? ಈ ಬಗ್ಗೆ ಏನು ಸಿಗ್ತಾ ಇದೆ ತಮಿಳುನಾಡಿನಿಂದ? ನೀವು ಅಲ್ಲೇ ಇರೋದ್ರಿಂದ ಕೇಳ್ತಾ ಇದ್ದೀನಿ. ಅರುಣ್, ಅಧಿಕೃತವಾಗಿ ಎರಡೂ ಪಕ್ಷಗಳ ನಡುವೆ ಇನ್ನೂ ಕೂಡ ಮಾತುಕತೆ ಈ ನಿಟ್ಟಿನಲ್ಲಿ ಆಗಿಲ್ಲ. ಯಾಕೆಂದರೆ ಎರಡೂ ಕೂಡ ಸಾಂಪ್ರದಾಯಿಕ ವಿರೋಧಿ ಪಕ್ಷಗಳು, ಎರಡೂ ಕೂಡ ಸಾಂಪ್ರದಾಯಿಕ ದ್ರಾವಿಡ ಹಿನ್ನೆಲೆಯ ವಿರೋಧಿ ಪಕ್ಷಗಳು. ಈಗ ಒಟ್ಟಾಗಬೇಕಾ ಒಟ್ಟಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವರಲ್ಲೂ ಕೂಡ ಜಿಜ್ಞಾಸೆ, ಚರ್ಚೆ, ವಿಮರ್ಶೆಗಳು ನಡೀತಾ ಇದ್ದಾವೆ. ಆದರೆ ಕಳೆದ 3-4 ದಿನಗಳಲ್ಲಿ ದಿನಗಳಿಂದಲೂ ಕೂಡ ಈ ನಿಟ್ಟಿನಲ್ಲಿ ಸಾಕಷ್ಟು ದಟ್ಟವಾದಂಥ ವದಂತಿ ತಮಿಳುನಾಡಾದ್ಯಂತ ಹಬ್ಬಿದೆ. ಅದಕ್ಕೆ ಇವತ್ತು ಒಂದು ಸ್ವಲ್ಪ ಟ್ವಿಸ್ಟ್ ಸಿಕ್ಕಿದೆ. ತಂಬಿದೊರೆಯವರ ಹೇಳಿಕೆ ಹಿನ್ನೆಲೆಯಲ್ಲಿ ಟಿವಿಕೆಯನ್ನು ಅಧಿಕಾರದಿಂದ ದೂರ ಇಟ್ಟು ನಾವು ಅಧಿಕಾರ ರಚನೆ ಮಾಡ್ತೇವೆ ಅನ್ನುವಂಥ ತಂಬಿದೊರೆಯವರ ಹೇಳಿಕೆ ಏನಿದೆ, ಎಡಿಎಂಕೆ ಸಂಸದರು ಅವರ ಹೇಳಿಕೆ ಹಿನ್ನೆಲೆಯಲ್ಲಿ ಮತ್ತಷ್ಟು ಬೆಳವಣಿಗೆಗಳು ಅದಕ್ಕೆ ಪೂರಕವಾಗಿ ವೇಗವಾಗಿ ನಡೀತಾ ಇರುವಂಥದ್ದು. ಏನು ಬೆಳವಣಿಗೆ ಅಂತಂದರೆ, ಇದುವರೆಗೆ 3 ದಿನಗಳಿಂದ ಪುದುಚೇರಿಯ ಪಕ್ಕದ ರೆಸಾರ್ಟ್ನಲ್ಲಿ ಎಡಿಎಂಕೆ ಶಾಸಕರು ಇದ್ದರು. ಇವತ್ತು ಎಲ್ಲ ಶಾಸಕರು ಕೂಡ ಚೆನ್ನೈಗೆ ಬನ್ನಿ ಅನ್ನುವಂತಹ ಸಂದೇಶವನ್ನು ಪಳನಿಸ್ವಾಮಿ ಅವರು ರವಾನೆ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಎಲ್ಲ ಶಾಸಕರು ಇಲ್ಲಿ ಬಂದ ನಂತರ ಇವತ್ತು ಸಂಜೆ ಅಥವಾ ರಾತ್ರಿ ಅವರು ಸಭೆ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಟಿವಿಕೆಯನ್ನು ದೂರ ಇಟ್ಟು ಅಧಿಕಾರ ರಚನೆ ಮಾಡೋ ನಿಟ್ಟಿನಲ್ಲಿ ಏನು ಮಾಡಬಹುದು, ಮುಂದೆ ಡಿಎಂಕೆ ಜೊತೆ ಯಾವ ರೀತಿ ನಾವು ಮೈತ್ರಿಗೆ ಮುಂದಾಗಬಹುದು, ಇವೆಲ್ಲವೂ ಕೂಡ ಸಾಧ್ಯತೆಗಳನ್ನು ಚರ್ಚೆ ಮಾಡ್ತಾರೆ. ಈಗ ಸದ್ಯದ ವಾತಾವರಣ ಪ್ರಕಾರ 2.5 ವರ್ಷದ ಅಧಿಕಾರ 50-50 ಆಡಳಿತ ಮಾಡಬೇಕು ಅನ್ನುವಂಥದ್ದು. ಜೊತೆಗೆ ಇವತ್ತಿನ ಸಭೆ ನಂತರ ಡಿಎಂಕೆ ಜೊತೆ ಅಧಿಕೃತವಾಗಿ ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಅವರನ್ನ ಕನ್ಸಲ್ಟ್ ಮಾಡೋ ನಿಟ್ಟಿನಲ್ಲೂ ಕೂಡ ಮುಂದಡಿ ಇಡುವ ಸಾಧ್ಯತೆ ಇದೆ. ಒಂದು ಸಂದೇಶ ಈಗಾಗಲೇ ಡಿಎಂಕೆಗೂ ಕೂಡ ರವಾನೆ ಆಗಿದೆ. ನಿನ್ನೆ ಡಿಎಂಕೆ ಪಕ್ಷದ ಶಾಸಕಾಂಗ ಪಕ್ಷದ ಸಭೆ ಕೂಡ ನಡೆದಿದೆ. ಇವತ್ತು ಕೂಡ ಸ್ಟಾಲಿನ್ ಅವರು ತಮ್ಮ ಪಕ್ಷದ ಕಚೇರಿಯಲ್ಲಿ ಸಭೆ ಮಾಡ್ತಾ ಇದ್ದಾರೆ. ಅಂದ್ರೆ ಎರಡೂ ಕಡೆಯೂ ಕೂಡ ಈ ನಿಟ್ಟಿನಲ್ಲಿ ಸಭೆಗಳು ನಡೀತಾ ಇದ್ದಾವೆ. ಆದರೆ ಯಾವುದು ಕೂಡ ಬಹಿರಂಗವಾಗಿ ಯಾರು ಕೂಡ ಹೇಳ್ಕೊಳ್ತಾ ಇಲ್ಲ, ತಂಬಿದೊರೆ ಹೊರತಾಕಿ. ಆ ಹಿನ್ನೆಲೆಯಲ್ಲಿ ಏನಾಗುತ್ತೆ ಅನ್ನುವಂತಹ ಬಹಳ ಕುತೂಹಲ ಮೂಡಿಸಿರುವಂಥದ್ದು. ಎರಡೂ ದ್ರಾವಿಡ ಪಕ್ಷಗಳು, ಬದ್ಧ ವೈರಿಗಳು, ಹಾವು ಮುಂಗಿಸಿ ತರದ ಪಕ್ಷಗಳು ಒಂದಾದ್ರೆ ಟಿವಿಕೆ ಅಲ್ಲಿ ಸದ್ಯದ ಮಟ್ಟಿಗೆ ಅಧಿಕಾರ ರಚನೆಯಿಂದ ದೂರ ಉಳಿಯೋದಂತೂ ಖರೆ. ಆದ್ರೆ ಇವರು ಅಧಿಕಾರ ರಚನೆ ಮಾಡಿದಾಗ ಎರಡು ದ್ರಾವಿಡ ಪಕ್ಷಗಳು ಮುಂದೆ ಏನೆಲ್ಲ ಸವಾಲು ಬರುತ್ತೆ, ಮುಂದೆ ಅವುಗಳ ಅಸ್ತಿತ್ವ, ಸರ್ಕಾರದ ಅಸ್ತಿತ್ವ ಎಲ್ಲವೂ ಕೂಡ ಪ್ರಶ್ನೆ ಬರುತ್ತೆ. ಸದ್ಯಕ್ಕಂತೂ ಅವರ ಉದ್ದೇಶ ಒಂದೇ ಅಜೆಂಡಾ, ವಿಜಯ್ ಅವ್ರನ್ನ ಸಿಎಂ ಆಗದೆ ಇರೋ ರೀತಿ ತಡೆಯೋದು, ಅವರ ಅಧಿಕಾರದಿಂದ ಬರದೇ ಇರೋ ರೀತಿ ತಡೆಯೋದು. ಯಾಕೆಂದ್ರೆ ಎರಡೂ ಪಕ್ಷಗಳಿಗೂ ಕೂಡ ಟಿವಿಕೆ ವಿಜಯ್ ಥ್ರೆಟ್. ಜೊತೆಗೆ ಇದು ಅವ್ರ ಅಧಿಕಾರಕ್ಕೆ ಬರದೇ ಇರಲಿ, ಟಿವಿಕೆ ಮಾತ್ರ ಲಾಂಗ್ ಟರ್ಮ್ ಅಲ್ಲಿ ಅವ್ರಿಗೆ ಥ್ರೆಟ್ ಇದ್ದೇ ಇರುತ್ತೆ. ಆ ಹಿನ್ನೆಲೆಯಲ್ಲೇ ಈ ಟರ್ಮ್ ಅಲ್ಲಿ ಹಂಗ್ ಅಸೆಂಬ್ಲಿ ಮಾಡಿಕೊಂಡು 5 ವರ್ಷ ಆಡಳಿತ ಮಾಡಿಕೊಂಡು ಈ 5 ವರ್ಷದ ಅವಧಿನಲ್ಲಿ ಟಿವಿಕೆಯ ಪ್ರಭಾವವನ್ನು ಕುಗ್ಗಿಸಬೇಕು ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇರುವಂಥದ್ದು. ಅವರ ಈ ಪ್ಲಾನ್ಗಳು, ತಂತ್ರಗಾರಿಕೆ ಎಷ್ಟು ಮಟ್ಟಿಗೆ ಕೈ ಹಿಡಿತವೆ ಅನ್ನುವಂಥದ್ದು ಮುಂದಿನ ವಿದ್ಯಮಾನಗಳ ಮೇಲೆ ಡಿಪೆಂಡ್ ಆಗ್ತವೆ. ಅರುಣ್.